ಆವಾಗ ಜೋಗಿ 2.25 ಕೋಟಿ ಖರ್ಚು ಮಾಡಿದ್ವಿ, 2.5 ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದೆ. ಈಗ ಅದನ್ನೇ ಮಾಡಕ್ಕೆ ಹೇಳಿ 200 ಕೋಟಿ ಬಡ್ಜೆಟ್ ಕೊಡ್ತಾರೆ, 100 ರೂಪಾಯಿ ತಗೊಳ್ಳೋನು 2 ಕೋಟಿ ಬೇಕು ಅಂತಾನೆ. ಅಷ್ಟು ರಿಸ್ಕ್ ತಗೊಂಡು ಮಾಡುವಂತ ನಮಗೆ ಅವಶ್ಯಕತೆ ಇದೆಯಾ? ಆ ಟೈಮ್ ಬೇರೆ ಈ ಟೈಮ್ ಬೇರೆ. ಹೊಸಬಾ ಅಂತ ನಾನು ನೋಡಿಲ್ಲ, ಕತೆ ಚೆನ್ನಾಗಿತ್ತು, ಕೆಲಸ ಮಾಡ್ತಾನೆ, ಕೆಲಸ ಮಾಡೋ ಹೊಸಬಾದಿನ ಹಳಬಾರ್ದು. ಇವ್ನ ಹಾಕ್ಬೋದು ಅಣ್ಣ, ಇವ್ನ ಹಾಕ್ಬೋದು, ಇವ್ನು ಟಿ ವಿ ಸಿಯಲ್ಲಿ ಆರ್ಟಿಸ್ಟ್, ಇವ್ರು ಹಾಕ್ಬೋದು, ಇವನು ಏನೋ ಇಷ್ಟು ಕೇಳ್ತಾನೆ ಅಷ್ಟು ಕೇಳ್ತಾನೆ ಅಂತ. ಏನೋ ಇವನಿಗೆ ನನ್ನ ಮಗನೇ ಚೆನ್ನಾಗಿದೆ, ಕಂಟೆಂಟ್ ಎತ್ತಬೇಕು, ಮಾಡಬೇಕು, ಮಾಡಿದ್ದೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನಾ. ನಾವಿವತ್ತು ಗಾರ್ಗಾ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಸೊ ಗಾರ್ಗಾ ಅಂತ ಹೇಳಿದ್ರೆ ಕೇಳೋದಕ್ಕೆ ಒಂಥರ ವಿಭಿನ್ನವಾಗಿದೆ. ಸೊ ಏನೋ ಕತೆ ಇರ್ಬೋದು ಅಂತ ಕೂಡ ನಮ್ಗೆ ಅನ್ಸ್ತಾ ಹೋಗುತ್ತೆ. ಹಾಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಒಂದು ದೊಡ್ಡ ಲೆಜೆಂಡ್ರಿ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಜೋಗಿ, ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಹಾಗೆ ಸರ್ಕಾರಿ ಕೆಲಸ ದೇವರ ಕೆಲಸ, ಈ ರೀತಿಯಾದಂತಹ ಸಿನಿಮಾಗಳನ್ನ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಂತಹ ಪ್ರೊಡ್ಯೂಸರ್ ಅಶ್ವಿನಿ ರಾಮ್ ಪ್ರಸಾದ್ ಅವರಿದ್ದಾರೆ ನಮ್ಮ ಜೊತೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಹೇಗಿದ್ದೀರಾ? ಫೈನ್, ಸೂಪರ್ ಆಗಿದ್ದೀರಾ. ಮಗನ್ ಬೇರೆ ಈಗ ಲಾಂಚ್ ಮಾಡ್ತಾ ಇದ್ದೀರಾ, ಸೊ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ಅಂತ. ಎಸ್ ಡೆಫಿನೆಟ್ ಆಗಿ. ಮಗ ಅನ್ನಕ್ಕಿನ ಆ ಕತೆ ಒಳಗಡೆ ಒಂದು ಕ್ಯಾರೆಕ್ಟರ್, ಮಗನ್ ಕ್ಯಾರೆಕ್ಟರ್ ಬೇರೆ, ಹೌದು, ಇಲ್ಲಿ ಫಿಲ್ಮ್ ಅಲ್ಲಿ ಕ್ಯಾರೆಕ್ಟರ್ ಬೇರೆ. ಈಸ್ ಅ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಆ ತರ ಮಾಡ್ತಾ ಇದ್ದೀನಿ. ನನ್ನ ಮಗ ಅನ್ಬಿಟ್ಟು ನಾನು ಹೆಚ್ಚಿಗೆ ಹೋಗಿ ಅದನ್ನ ಇಲ್ಲ, ಒಂದು ಫಿಲ್ಮ್ ಪ್ರೊಡಕ್ಷನ್ ಮಾಡ್ಬೇಕು, ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಸೂಟ್ ಆದವನು, ಅದಕ್ಕೆ ಹಾಕಿ ಮಾಡಿದೆ ಅಷ್ಟೇ. ನಥಿಂಗ್ ಲೈಕ್ ಮಗನ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ ಥರ ಆಗಿದ್ದರೆ ಒಂದು ಆ್ಯಕ್ಷನ್ ಮೂವಿ ಮಾಡ್ಬಿಟ್ಟು ಅದನ್ನ ಮಾಡ್ಬಿಟ್ಟು ಏನೋ ಮಾಡ್ತಿದ್ದೆ. ಇದು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್, ಕಮರ್ಷಿಯಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಕಂಪನಿ ಫಿಲಿಮು. ಅದರಲ್ಲೇ ಒಂದು ಕ್ಯಾರೆಕ್ಟರ್ ಥರ ತಂದಿದ್ದೀನಿ ಅವ್ರನ್ನ. ಸರ್, ಈಗ ನಿಮ್ ಅಶ್ವಿನಿ ರಾಮ್ ಪ್ರಸಾದ್ ಅಂದ್ರೆ ಒಂದು ವೇಟೇಜ್ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ. ಅಂದ್ರೆ ಜೋಗಿ ಅಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಹಾಗೆ ಜೊತೆಗಾರ ಸಿನಿಮಾ ಆಗಿರ್ಬೋದು, ಸರ್ಕಾರಿ ಕೆಲಸ ದೇವರ ಕೆಲಸ, ಅದಾದ್ಮೇಲೆ ಸಿನಿಮಾಗಳಾದ್ಮೇಲೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ದಿನಗಳ ಕಾಲ ಅಶ್ವಿನಿ ರಾಮ್ ಪ್ರಸಾದ್ ಅವ್ರು ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ, ಸಿನಿಮಾಗಳನ್ನ ಕೂಡ ಪ್ರೊಡ್ಯೂಸ್ ಮಾಡ್ಲಿಲ್ಲ. ಯಾಕೆ, ಏನು ಅನ್ನೋದು? ಎಲ್ಲೂ ಕಾಣಿಸಿಲ್ಲ ಅಂದ್ರೆ ಹಂಗಾಗಲ್ಲ. ಕಂಪ್ನಿಯಲ್ಲಿ ಕಾಣಿಸ್ತಾನೆ ಇದ್ದೀನಿ, ಡೈಲಿ ಹೋಗ್ತಾನೆ ಇದೆ, ರೆಕಾರ್ಡಿಂಗ್ ಹೋಗುತ್ತೆ, ಎಡಿಟ್ ಆಗುತ್ತೆ, ಅಪ್ಲೋಡ್ ಸಿನಿಮಾ ಆಗುತ್ತೆ. ಪ್ರೊಡ್ಯೂಸಿಂಗ್ ಸಿನಿಮಾ ನಿಮಗೆ ಗೊತ್ತಿರೋದ್ರ ಮುಂಚೆ ತರ ಇವಾಗ ಸಿನಿಮಾ ಇಂಡಸ್ಟ್ರಿ ಇಲ್ಲ. ಇವಾಗ ರಿಲೀಸ್ಗಾಗಲಿ ಅದಾಗಲಿ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಮ್ಗೆ ಇಲ್ಲಿ ಕರೆಕ್ಟಾಗಿ ಎಲ್ಲ ಚೆನ್ನಾಗಿದೆ. ನಮ್ಮೊಂದು 40-50 ಜನ ನಮ್ಮ ಹುಡುಗರಿದ್ದಾರೆ, ಅವ್ರಿಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಮಾಡ್ಬೇಕು, ಒಂದು ಒಳ್ಳೆ ಸ್ಟೋರಿ ಅಂತ ಅನ್ಕೊಂಡು ಇದನ್ನ ನಾನು ಕೈ ಹಾಕಿ ನಾನು ಮಾಡಿರೋದು ಫಿಲ್ಮ್ ಇದು. ಸೊ ಫಿಲ್ಮ್ ಇಟ್ ಈಸ್ ಗೋಯಿಂಗ್ ಆನ್. ಆಮೇಲೆ ಎಲ್ಲ ಕಡೆ ಹೋಗಿ ಎಲ್ಲೋಗಿ ಮಾಡೋದಂಥದ್ದು ಏನಿಲ್ಲ. ನಾವು ಮಾಡೋ ಕೆಲಸ ಶ್ರದ್ಧೆ ಇದ್ರೆ ಯಾವ್ದು ಮಾಡಿದ್ರು ನಡೆಯುತ್ತೆ. ಜೋಗಿ 2 ಏನಾದ್ರು ಮಾಡ್ತಿದ್ರ? ಇನ್ನು ಅದೆಲ್ಲ ಇನ್ನು ಏನೋ ತಲೆ ಹಾಕೊಂಡು ಇವಾಗ ಸದ್ಯಕ್ಕೆ ಗಾರ್ಗಾ ಅದು ರಿಲೀಸ್ ಯಾವ ರೀತಿ ಮಾಡ್ಬೇಕು, ಹೆಂಗ್ ರೀಚ್ ಮಾಡ್ಬೇಕು ಅನ್ನೋದು ಒಂದೇ ಕಾನ್ಸಂಟ್ರೇಷನ್. ಓಕೆ ಸರ್, ಈಗ ಗಾರ್ಗಾ ಟೀಸರ್ ನೋಡ್ತಾ ಇದ್ವಿ ನಾವು. ಟೀಸರ್ ನೋಡಿದಾಗ ಒಂದಷ್ಟು ಸಸ್ಪೆನ್ಸಿಂಗ್ ಎಲಿಮೆಂಟ್ಸ್ ಇದೆ, ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ. ಡೈರೆಕ್ಟರ್ ಬಂದು ನಿಮ್ಗೆ ಹೇಳಿದಾಗ ಈ ಕತೆ ಮಾಡೋಣ ಅಂತ ಹೇಳಿದ್ರು, ಅಂದ್ರೆ ಫಸ್ಟ್ ರಿಜೆಕ್ಟ್ ಮಾಡಿ ಕಳ್ಸ್ಬಿಡೋಣ ಅಂತ ಅನ್ಕೊಂಡಿದ್ರಂತಲ್ಲ, ಏನು ಅಂತ? ಇಲ್ಲ, ನನಗೆ ಆಕ್ಚುಲಿ ಫಿಲಿಂ ಬೇಡ, ಕಂಪ್ನಿ ಇದೆ ನಮ್ಮ ಹತ್ರ, 40 ವರ್ಷದ ಆಡಿಯೋ ಕಂಪ್ನಿ ಇದೆ, ನಡ್ಸ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ನಮ್ಮ ಹತ್ರ ಇದ್ದವನು ಒಬ್ಬ ರಾಜೀವ್ ಅಂತ ನನ್ನ ಫ್ರೆಂಡ್ ಅಣ್ಣ, ಕತೆ ಮಾಡಿದ್ದಾನ ಹಂಗೆ ಅಂತ. ಬೇಡ ಸುಮ್ನಿರೋ, ಯಾಕೆ ಬೇಕು ಇವಾಗ, ಸುಮ್ಮನೆ ಕಂಪ್ನಿ ನೋಡ್ಕೊಂಡು ಹೋಗೋಣ ಅಂದೆ. ಇಲ್ಲ ಅಣ್ಣ ಮಾಡೋಣ, ಒಳ್ಳೆ ಸ್ಟೋರಿ ಇಟ್ಟಿದ್ದಾನೆ ಹಂಗೆ ಅಂತ. ಆಯ್ತು ಕರ್ಸಪ್ಪ, ಅವ್ನಿಗೆ ಬೇಜಾರಾಗ್ಬಾರ್ದು, ಕರ್ಸಪ್ಪ ಅಂದೆ. ಇವ್ರು ಬಂದ್ರು, ಡೈರೆಕ್ಟರ್ ಸರ್ ಶಶಿ ಅಂತ, ಒಳ್ಳೆ ಹುಡುಗನೇ. ಅದೇನೇನೋ ತಂದ, ಪೂನಾದಲ್ಲಿ ಹಿಂಗ್ ಮಾಡಿದ್ದೀನಿ ಹಂಗ್ ಮಾಡಿ ಎಲ್ಲ ಮುಚ್ಚಿಕ್ಕು ಕತೆ ಹೇಳು ಅಂದೆ. ಕತೆ ಹೇಳ್ದ, ಎಲ್ಲ ಹೇಳಿದ್ಮೇಲೆ ಕೊನೆಗೆ ಬಾಯಿಲಿ ಅಂದೆ, ಈ ಬ್ಲಾಕ್ ಹೇಳ್ದೆ, ಇದು ಈ ರೌಂಡ್ ಇದೆಯಲ್ಲ, ಈ ಸರ್ಕಲ್, ಈ ಪ್ಲಾಟ್, ಇದಕ್ಕೆ 100% ವರ್ಕೌಟ್ ಆಗಲ್ಲ. ಯಾಕೆ ವರ್ಕೌಟ್ ಆಗಲ್ಲ ಅಂತಾನು ಹೇಳ್ದೆ. ಈ ತರ ಇದಾಗುತ್ತೆ, ಇದು ಚೇಂಜ್ ಮಾಡಿದ್ರೆ ಬೆಟರ್ಮೆಂಟ್ ಆಗುತ್ತೆ ನೋಡು ಅಂದೆ. ಆಮೇಲೆ ಒಂದು 2 hours ಬಿಟ್ಟು ಬಂದ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ನು ಹಂಗೆ ಮಾಡ್ತಾನೆ ಅಂತ. ಅವಾಗೇ ಕಾನ್ಫಿಡೆಂಟ್ ಬಂತು, ಇವ್ನು ಮಾಡ್ಬೋದು ಈಸಿಯಾಗಿ ಅಂತ ಅನ್ಬಿಟ್ಟು. ಇದು ಹೆಂಗೆ ಅಂದ್ರೆ, ಒಂದು ಲವ್, ಒಂದು ಆಕ್ಷನ್, ಒಂದು ಸೆಂಟಿಮೆಂಟ್ಸು ಆ ಥರ ಅಲ್ಲ. ಇದು ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್, ಡಿಫ್ರೆಂಟ್ ಆಗಿ ಓಪನ್ ಆಗುತ್ತೆ. ಸ್ಟೋರಿ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ, ಹೋಗ್ತಾನೆ ಗೊತ್ತಾಗೋದು. ಎಂಡಿಂಗ್ ಇದಾ ಅನ್ನೋ ಲೆವೆಲ್ ಇದೆ ಕತೆ. ಇದನ್ನ ಯಾಕೆ ನಾನು ಮಾಡ್ಬೋದು ಅಂತ ಕೈಗೆ ತಗೊಂಡೆ. ಅವಾಗ ಯಾರನ್ನ ಹಾಕೊಂಡು ಒಂದೆ, ನನ್ನ ಮಗ ನೀನಾಸಮ್ ಓದ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ನನ್ನ ಮಗನ್ ಬೇಡ, ಇನ್ನೂ ಟೈಮ್ ತೊಗೊಳ್ಳಿ ಬಿಡು, ಅವ್ನು ಇನ್ನೂ ರೆಡಿ ಆಗಲಿ, ಬೇಡ ಇದಕ್ಕೆ ಯಾರನ್ನ ನೋಡು ಅಂದೆ. ಇವ್ನ ಹಾಕ್ಬೋದು ಅಣ್ಣ, ಇವ್ನ ಹಾಕ್ಬೋದು, ಇವ್ನು ಟಿ ವಿ ಸಿಯಲ್ಲಿ ಆರ್ಟಿಸ್ಟ್, ಇವ್ರು ಹಾಕ್ಬೋದು, ಇವನು ಏನೋ ಇಷ್ಟು ಕೇಳ್ತಾನೆ ಅಷ್ಟು ಕೇಳ್ತಾನೆ ಅಂತ. ಏನೋ ಇವನ್ಕಿ ನನ್ನ ಮಗನೇ ಚೆನ್ನಾಗಿದ್ದಾನಲ್ಲೋ ಅಂದೆ ನಾನು. ಅಲ್ಲಿಗೆ ಸ್ಟಾರ್ಟ್ ಆಯ್ತು ಇವ್ನ ಹಾಕೋಣ ಅಂತ. ಅದೆನ್ ವಿ ಪ್ಲಾನ್ಡ್ ಅಂಡ್ ವಿ ಡಿಡ್ ಇಟ್ ಅಷ್ಟೇ. ಸೊ ಈಗ
ಒಂದು ಹೀರೋ ಆಗಿ ಅನ್ನೋದಕ್ಕಿಂತ ಒಂದು ಸಿನಿಮಾದ ಕಾಂಟೆಂಟ್ ಚೆನ್ನಾಗಿದೆ ಅನ್ನೋ ಒಂದು ಕಾರಣಕ್ಕೆ ಮಗನ ಲಾಂಚ್ ಮಾಡ್ತಿದ್ದೀರಾ. ಮಗನ್ ಆಕ್ಟ್ ಮಾಡಿಸಿದೀನಿ. ಹ್ಮ್. ಲಾಂಚ್ ಅಂದ್ರೆ ಲಾಂಚ್ ದೊಡ್ಡದಾಗಿದೆ. ಬೇರೆ ತರ ಇರುತ್ತೆ, ಎಲ್ರು ತಿಳ್ಕೊಳ್ತಾರ ಮಗನ್ ಲಾಂಚ್ ಮಾಡ್ರೆ ಹಂಗೆ. ಹ್ಮ್. ನೋ, ಕಂಟೆಂಟ್ ಏನ್ ಬೇಕೋ ಇನ್ವೆಸ್ಟ್ ಮಾಡಿದೀನಿ. ನನ್ನ ಮಗ ಅಂತ ನಾನು ಇನ್ವೆಸ್ಟ್ ಮಾಡಿಲ್ಲ. ಹ್ಮ್. ಕಂಟೆಂಟ್ ಏನ್ ಬೇಕು, ಮಾರ್ಕೆಟಿಂಗ್ ಏನ್ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಅದನ್ನೇ ನಾನು ಮಾಡ್ಕೊಂಡ್ ಬಂದಿದ್ದು. ಹೌದು. ಅದ್ರ ಒಳಗಡೆ ಇವನು ಬಂದಿದ್ದಾನೆ ಹ್ಮ್. ವಿನಃ ಅವನಿಗೋಸ್ಕರ ಅನ್ನೋದು 100% ಇಲ್ಲ. ಇನ್ನು ಮಗನ ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಕರ್ಸ್ಬೇಕು ಅಂತ ಇತ್ತ? ನೀನಾಸಮಲ್ಲಿ ಅವ್ರಿಗಾಗ್ಲೇ ಆಕ್ಟಿಂಗ್ ಎಲ್ಲ ಇದ್ ಮಾಡ್ಕೊಳ್ತಾ ಇದ್ರು, ಹೇಗೆ ಸರ್? ಇಲ್ಲ, ನಾನು ಅವನಿಗೆ ಕಳಿಸಿದ್ದು SRM ಯೂನಿವರ್ಸಿಟಿ ಚೆನ್ನೈಗೆ. ಹ್ಮ್. ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡ್ಕೊಂಡು ಕಂಪ್ನಿ ನೋಡ್ಕೊಳಪ್ಪ ಬಾಪ ಅಂತಂದೆ. ಹ್ಮ್. ಅವನಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಒಂದು ಅವಾರ್ಡ್ ತಗೊಂಡ್ಬಂದ. ಹ್ಮ್. ಅವಾಗ ನಮ್ಮ ವೈಫು ಇಲ್ಲ, ಅವನ್ನ ಎಲ್ರಿಗೂ ಮಾಡಿದಿರ ಪಿಕ್ಚರು, ಇವನಿಗೆ ಯಾಕ್ರಿ ಮಾಡೋಕ್ಕಾಗಲ್ಲ ಅಂತ ನಮ್ಮ ವೈಫ್ ಪ್ರೆಷರ್ಗೆ ಇವನ್ನ. ಹ್ಮ್. ಅವಾಗ ನಾನು ಅಂದೆ, ಇಲ್ಲ ಅವನು ಸಾಲದು, ರೆಡಿ ಆಗ್ಬೇಕು, ಇಲ್ಲಿ ಸುಮ್ಮನೆ ಫೈಟ್ ಮಾಡೋಕ್ಕಾಗಲ್ಲ, ಅಖಾಡಕ್ಕೆ ರೆಡಿ ಆಗ್ಬಿಟ್ಟು ಇಳಿಬೇಕು. ಆವಾಗ ನೀನಾಸಮ್ ಅಂತ ಇದು ಪ್ಲ್ಯಾನ್ ಮಾಡಿ ಅದಕ್ಕೆ ಅವ್ನಿಗೆ ಸೇರಿಸಿ ಕಲರಿ ಫೈಟ್ಸ್ ಸುಮಾರು 4-5 ವರ್ಷ ಟ್ರೈನ್ ಅಪ್ ಮಾಡಿದ್ದೀನಿ ಅವನ್ನ. ಅದಾದ್ಮೇಲೆ ಅವನಿಗೊಂದು ಬೇರೆ ಸ್ಟೋರಿ ಮಾಡೋಣ ಅಂತ ಇತ್ತು ತಲೆಯಲ್ಲಿ. ಈ ಸ್ಟೋರಿಗೂ ಅವನಿಗೂ ಸಂಬಂಧ ಇರಲಿಲ್ಲ. ಹ್ಮ್. ಅಚಾನಕ್ ಶೂಟ್ ಆದ ಅವನು. ಸೊ ಇನ್ನು ಯಾಕೆ ಲೇಟ್ ಮಾಡೋದು, ಹಾಕ್ಬೇಡ ಮಾಡೋಣ ಅಂತ ಮಾಡಿದ್ದು ನಾನು. ಯೂಶಲ್ ಆಗಿ ಒಂದು ಪ್ರೊಡ್ಯೂಸರ್ ಮಗ ಲಾಂಚ್ ಆಗ್ತಿದ್ದಾರೆ ಅಂದ್ರೆ ಒಂದು ಆಕ್ಟ್ ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾಗಳನ್ನ ಆಯ್ಕೆ ಮಾಡ್ತಾರೆ. ಫಸ್ಟ್ ಸಿನಿಮಾ ಅಂತಂದಾಗ ಸ್ಪೆಷಲ್ ಇರುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಸಿನಿಮಾ ಕೊಡೋಣ ಅನ್ನೋ ತರ. ಆದ್ರೆ ನೀವು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ಆಯ್ಕೆ ಮಾಡ್ಕೊಂಡ್ರ? ಅಲ್ಲ, ಅದೇ ಉದ್ದೇಶ ಆ್ಯಕ್ಚುಲಿ. ಹ್ಮ್. ಪ್ರೂವ್ ಮಾಡ್ಬೇಕಾದ್ರೂ ಎಲ್ಲಿ ಬೇಕಂದ್ರೂ ಪ್ರೂವ್ ಮಾಡ್ಬೋದು. ಆ್ಯಕ್ಷನ್ ಪಿಕ್ಚರ್ ಮಾಡಿ ಕಮರ್ಷಿಯಲ್, ದಿಸ್ ಈಸ್ ಆಲ್ಸೋ ವೆರಿ ಮಚ್ ಕಮರ್ಷಿಯಲ್. ಹ್ಮ್. ಬಟ್ ಇಟ್ ಈಸ್ ನಾಟ್ ಆನ್ ಒನ್ ಪರ್ಸನ್. ಹ್ಮ್. ಒಬ್ಬನ ಮೇಲೆ ಆ ಜನಕ್ಕೆ ಹೊಡಿತಾನೆ, ಅದು ಯಾವುದೋ ಮಾಡ್ತಾನೆ, ಅದಲ್ಲ ಅಲ್ಲ. ಹ್ಮ್. ಕಂಟೆಂಟ್ ಲಾಸ್ಟ್ ಗೊತ್ತಾಗುತ್ತೆ ಇವನೇ ಎಲ್ಲ ಅಂತ, ಅದು ಬೇರೆ ಪ್ರಶ್ನೆ. ಹ್ಮ್. ನಾನು ಹೇಳ್ಬಾರ್ದು ಇವಾಗ. ಹ್ಮ್. ಕಂಟೆಂಟ್ನ ಅವನ ಹಿಂದೆ ಸುತ್ತಾ ಇರುತ್ತೆ. ಹ್ಮ್. ಆ ಥರ ಇದು ಚಾಲೆಂಜಿಂಗ್ ಆಗಿತ್ತು ಅವನಿಗೆ. ಇಟ್ಸ್ ವಾಸ್ ನಾಟ್ ಈಸಿ ಫಾರ್ ಹಿಮ್ ಟು ಡೂ ಇಟ್. ಈ ಕೆಲವು ಥಿಯೇಟ್ರ್ ಆರ್ಟಿಸ್ಟ್ಗೆ ಸ್ವಲ್ಪ ಇದಿರುತ್ತೆ ಅವ್ರಿಗೆ, ನಾನು ಥಿಯೇಟ್ರ್ ಆರ್ಟಿಸ್ಟ್ ಅನ್ನೋದಿಲ್ಲ. ಯಾರು ಹೆಂಗನ ಅನ್ಕೊಂತಾರೆ ನನಗೆ ಬೇಕಾಗಿಲ್ಲ. ಹ್ಮ್. ಸ್ವಲ್ಪ ಜನ, ಅದ್ರಲ್ಲಿ ಎಲ್ಲರೂ ಅಲ್ಲ. ಕೆಲವರು ಥಿಯೇಟ್ರ್ ಆರ್ಟಿಸ್ಟ್ ಅಂದ್ಕೊಂಡ್ರೆ ನಾನೇ ಎಲ್ಲ ನಂದೇ ಆ್ಯಕ್ಟಿಂಗು ಅಂತಾರೆ. ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿಸಿದ್ದೀರಾ? ಮಾಡಿಸಿದ್ದೀವಿ. ಫಸ್ಟ್ ಡೇನೇ ಅವ್ನು ಹೇಳಿದೆ, ನೀವು ಮಾಡ್ತಾ ಇರೋದೇ ಸರಿ ಇಲ್ಲ ಅಂತ. ಈಗ ಹೊಸಬ್ರು ಡೈರೆಕ್ಟರು, ಹ್ಮ್. ಅಂದ್ರೆ ಹೊಸಬ್ರಿಗೆ ದುಡ್ಡು ಹಾಕಿ ಒಂದು ದೊಡ್ಡ ಮಟ್ಟದ ಸಿನಿಮಾ ಮಾಡ್ತೀವಿ ಅಂತಂದಾಗ ಪ್ರೊಡ್ಯೂಸರ್ಸ್ಗೂ ಕೂಡ ಒಂದಷ್ಟು ಯೋಚನೆಗಳಂತ ಬಂದಿರುತ್ತೆ. ಆ ತರ ನಿಮ್ಗೆ ಬಂದಿತ್ತಾ, ಹೇಗೆ? ಇಲ್ಲಮ್ಮ, ಇವನ್ ಕತೆ ಹೇಳ್ದ, ಕತೆಗೆ ಏನು ಬೇಕೋ ಮಾಡಿಕೊಟ್ಟೆ, ಶೂಟ್ ಮಾಡ್ತಾ ಇದ್ದೆ, ಎಡಿಟ್ ನೋಡ್ತಾ ಇದ್ದೆ. ಹ್ಮ್. ಹಂಗಾದ್ರೆ ಹೆಂಗೆ ರಿಸ್ಕ್ ಆಗುತ್ತೆ ಅಲ್ಲಿ? ಹ್ಮ್. ಈಗ ಅವ್ನು ಹೇಳಿಲ್ಲ ನನಗೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಇಲ್ಲ ಹಿಂಗೆ ಬೇಡ, ಇದು ಹಿಂಗೆ ಮಾಡು, ಹಿಂಗೆ ಮಾಡು, ಇದು ದೊಡ್ಡದು ಮಾಡು ಅಂತ ನಾನೇ ಹೇಳ್ತಾ ಇದ್ದೆ ಅವನಿಗೆ. ಹ್ಮ್. ಸೊ ವಿ ಮೇಡ್ ಅನ್ಬಾರು, ವಿ ಮೇಡ್ ದ ಬಜೆಟ್ ಮೋರ್, ಬಟ್ ನಾಟ್ ಹಿ. ಹ್ಮ್. ಈ ಥರ ಮಾಡ್ಬೋದು ಅಣ್ಣ, ಈ ಥರ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತಂದ. ಇಲ್ಲ, ಸ್ವಲ್ಪ ಚೆನ್ನಾಗೇ ಮಾಡು ಅಂದೆ. ಹ್ಮ್. ಹೊಸಬ ಅಂತ ನಾನು ನೋಡಿಲ್ಲ, ಕತೆ ಚೆನ್ನಾಗಿತ್ತು, ಕೆಲಸ ಮಾಡ್ತಾನೆ. ಕೆಲಸ ಮಾಡೋನು ಹೊಸಬ ಅಂದ್ರೇನು, ಹಳಬ ಅಂದ್ರೇನು? ಹ್ಮ್. ಅವ್ನು 100 ಪಿಕ್ಚರ್ ಮಾಡಿದ್ರು ಅದೇನೆ. ಯಾರು ನೋನ್ ಡೈರೆಕ್ಟರ್ಸ್ ಎಷ್ಟು ಫೇಲ್ ಆಗಿದೆ ಹೌದು. ಅಲ್ವಾ? ಇವನು ಹೊಸಬ ಅಂತಂದ್ರೆ ಈ ನ್ಯೂ ಇಸ್ ವರ್ಕ್. ಹ್ಮ್. ನಾನು ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಇಟ್ಟಿದ್ದೀನಿ ಶಾರ್ಟು, ಅವ್ನಿಗೆ ಗೊತ್ತಿತ್ತದು. ಹ್ಮ್. ಸೊ ಗೊತ್ತಿದ್ಮೇಲೆ ನನಗೆ ಈಸಿ ಆಯ್ತಲ್ಲ ಕೆಲಸ. ಸೊ ಅವನಿಗೋಸ್ಕರ ನಾನು ಹಾಕಿಲ್ಲ, ನನ್ನ ಮಗನಿಗೋಸ್ಕರ ಹಾಕಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪಿಕ್ಚರ್ ಕಂಟೆಂಟ್ ಎತ್ತಬೇಕು, ಮಾಡಬೇಕು, ಮಾಡಿದ್ದೀನಮ್ಮ. ಸರ್, ಈಗ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದೀವಿ ಅಂತ ಡೈರೆಕ್ಟರ್ ಈ ಹಿಂದೆ ಹೇಳ್ತಾ ಇದ್ರು. ಅಂದ್ರೆ ಅದೇ ಜಾಗಕ್ಕೆ ಹೋಗಿ ನಾವು ಶೂಟ್ ಮಾಡ್ಕೊಂಡು ಬಂದಿದೀವಿ ಅಂತ. ಹೌದೌದು. ನೀವು ಹೋಗ್ತಾ ಇದ್ರ? ಏನೆಲ್ಲ ಕಷ್ಟಗಳು? ನಾವು ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ನಾನೇ, ಎಲ್ಲಕ್ಕೂ ಇನ್ಚಾರ್ಜ್ ನಾನೇನೆ. ಏನೇ ಪ್ರಾಬ್ಲಮ್ ಅಂದ್ರೂ ನನಗೆ ಹೇಳ್ಬೇಕು. ಹ್ಮ್. ದಾಂಡೇಲಿ ಎಲ್ಲ ನೋಡ್ಕೊಂಬಂದು ತಗೊಂಡ್ವಿ, ಎಲ್ಲ ಲೊಕೇಶನ್ನು, ದುಡ್ಡೆಲ್ಲ ಕಟ್ಟಿದ್ವಿ. ಲಾಸ್ಟ್ಗೆ ಅದು ಟೈಗರ್ ರಿಸರ್ವ್ ಅದಾಗಲ್ಲ ಅಂದರು. ಹ್ಮ್. ಎಷ್ಟು ಕಷ್ಟಪಟ್ಟಿರ್ಬೇಕು ಅದಕ್ಕೆ, ಹೌದು. ಲೊಕೇಶನ್ಗೆ. ಆಮೇಲೆ ಟೈಮ್ ತೊಗೊಂಡ್ಬಿಟ್ಟಿದ್ವಿ ಒಂದು ವ್ಲಾಗ್ ಕಡೆ. ಹ್ಮ್. ಸರ್ ಆಗ್ತಾ ಇಲ್ಲ ಸರ್, ಬೆಳಿಗ್ಗೆ ಒಂದು 4 ಅವರ್ ಬೇಕು ಅಂತ. ಮಾಡಿ ಮುಗಿಸೋ ಮರ ಅಂದೆ ನಾನು. ನಾನು ಬಿಟ್ಬಿಟ್ಟು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಟ್ವಿ ಅಷ್ಟೇ. ಅಂದ್ರೆ ಆಗ ಥಿಯೇಟರ್ ಗಳಿಗೆ ಬರ್ತಾ ಇದ್ದಂತಹ ಆಡಿಯನ್ಸ್ ಈಗ ಕಡಿಮೆ ಆಗ್ತಾ ಇದರಿಗೆಲ್ಲ OTT ಅದು ಇದು ಅಂತ ಅಲ್ಲ, ಬಂದಾಗ. ಆದ್ರೂ ಕಾಂತಾರ ನೋಡಿದ್ದೀರಾ, ಸುಮ್ ಇಟ್ಟಾಗಿರೋದು ಇಟ್ಟಾಗಿದೆ, ಫೇಲ್ ಆಗೋದು ಫೇಲ್ ಆಗ್ತಿದೆ. ಇಟ್ಟಾರೆ ಯಾಕೆ ಅಂತ ಹೇಳ್ತೀರಾ, ಏನಕ್ಕೆ ರೀಸನ್ ಅಂತೀರಾ? ಕಂಟೆಂಟ್ ಚೆನ್ನಾಗಿದೆ ಅಷ್ಟೇ, ಸಿಂಪಲ್. ಯು ಡೂ ಗುಡ್ ಕಂಟೆಂಟ್, ಗುಡ್ ಥಿಂಗ್ಸ್, ಇಟ್ ವಿಲ್ ಕಮ್. ಯುವರ್ ರೀಚ್ ಇಸ್ ಗುಡ್, ವಿಲ್ ಕಮ್ ಟು ಯು.
If your reach is not do, why we will go talk to you? Same thing. ಹೌದು. Same, simple. ಸರ್ ಈಗ ಯಾಕೆ ನೀವು ಜೋಗಿ ತರದ್ದ ಇನ್ನೊಂದ್ ಸಿನಿಮಾ ಮಾಡಬಾರ್ದು ಅನ್ನೋದು? ಅಲ್ಲ ನಾವು ಶಿವಣ್ಣ ಆಗಿರ್ಬೋದು, ಪ್ರೇಮ್ ಅವ್ರ ಆಗಿರ್ಬೋದು, ಮತ್ತೆ ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ಬಾರ್ದು ಅಂತ. ಆ ಟೈಮ್ ಬೇರೆ ಈ ಟೈಮ್ ಬೇರೆ. ಇವಾಗ ಹೇಳ್ತೀನಿ ಹೆಂಗೆ ಅಂದ್ರೆ, ಆವಾಗ ಬೇರೆ 10 ಕೋಟಿ 5 ಕೋಟಿ 2 ಕೋಟಿಲಿ ಆಗೋದು ಈಗ 200 ಕೋಟಿ ಬೇಕು ಅಂತಾರೆ. ಅಷ್ಟು ರಿಸ್ಕ್ ತಗೊಂಡು ಮಾಡೋಂತ ನಮ್ಗೆ ಅವಶ್ಯಕತೆ ಇದೆಯಾ ಹೇಳಿ? ಅಲ್ಲಿ ಕ್ವೆಶ್ಚನ್ ಮಾಡ್ಕೋಬೇಕು. ವೈ ಯು ರಿಕ್ವೈರ್? ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಆರ್ ಡೂಯಿಂಗ್. ಆವಾಗ ಜೋಗಿ 2.25 ಕೋಟಿ ಖರ್ಚು ಮಾಡಿದ್ವಿ, 2.5 ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದೆ. ಈಗ ಅದನ್ನೇ ಮಾಡಕ್ ಹೇಳಿ, 200 ಕೋಟಿ ಬಡ್ಜೆಟ್ ಕೊಡ್ತಾರೆ, 100 ರೂಪಾಯಿ ತಗೊಳ್ಳೋನು 2 ಕೋಟಿ ಬೇಕು ಅಂತಾನೆ. ಕಣ್ಣಾರೆ ನೋಡ್ಬಿಟ್ಟು ನಾವು ಕೊಡಕ್ಕಾಗತ್ತ ಹಂಗೆ? ಅಲ್ಲಿ ಹೋದ್ರೆ ಮಾಡ್ಬಿಟ್ಟು ಬರ್ಬೇಕು, ನಾವು ಹಂಗಲ್ಲ, ಅದಕ್ಕೆ ನಮ್ಗೆ ಆಗಲ್ಲ. ಸಿಂಪಲ್, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್. ಒಬ್ಬ ಮೇಕಪ್ ಮ್ಯಾನ್ ಅವನು ನಮ್ ಇದಕ್ಕೆ 10,000 ತಗೊಂಡ್ರೆ ಅಲ್ಲ ಅವ್ರ ಕಡೆಯಿಂದ ಬಂದ್ ಕೂಡಲೇ 1.5 ಲಕ್ಷ ಅಂತಾನೆ. ಹೆಂಗ್ ಕೊಡ್ತೀರಾ? ಯಾಕೆ ಕೊಡ್ಬೇಕು? ನಾವು ಹೋದ್ರೆ ತಾನೇ ನಾವು ಒಪ್ಪ ಕೊಡ್ಬೇಕು? ಬೇಡ, ಮಾಡಿದ್ರೆ ತಾನೇ ಇವಕ್ಕೆಲ್ಲಕ್ಕೂ ನಾವು ಸಲ ಮುಡಿಬೇಕು. ಏನಕ್ಕೆ ಮಾಡಿ ಏನು ಉಪಯೋಗ ಬಂತು? ದುಡ್ಡಿದೆ, ದುಡ್ಡು ಹಾಕಕ್ಕೆ 100 ಜಾಗ ಇದೆ ಹಾಕೋದಕ್ಕೆ. ಅಂತದ್ ಇದನ್ನ ಇಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ಸಾಲ ಮಾಡ್ಕೊಂಡು ಯಾಕೆ ಮಾಡ್ಬೇಕಮ್ಮ? ನಮ್ಗೆ ಏನಿದೆಯೋ ನಮ್ ಲೆವೆಲ್, ಆ ಲೆವೆಲ್ ಮಾಡ್ಕೊಂಡು ಹೋಗ್ಬೇಕು. ಆಗಲ್ಲ ಮಾಡಕ್ಕೆ ಅಂತಲ್ಲ, ಬಟ್ ವಿ ಡೋಂಟ್ ವಾಂಟ್ ದಟ್ ಟೈಪ್ ಆಫ್ ರಿಸ್ಕ್ ಟು ಟೇಕ್. ಇದಕ್ಕೆ ಏನ್ ಆನ್ಸರ್ ಮಾಡ್ತೀರಿ ನೀವ್ ಹೇಳಿ? ಒಪ್ಕೋತೀನಿ ಸರ್, ತುಂಬಾ ಜನ ಇವಾಗ ನಾನು ಹೇಳ್ದಲ್ಲ 2.25 ಕೋಟಿ ಜೋಗಿ ಮಾಡಿದ್ದು 2025 ಅಲ್ಲಿ 2000 ಅಲ್ಲಿ 2005 ಅಲ್ಲಿ. ಈಗ 25-30 ಇಯರ್ಸ್ಗೆ 200 ಕೋಟಿ ಅಂತಾರೆ. ಆಗತ್ತೆ. ಹೌದು, ಈಗ ಮೇಕಿಂಗ್ ಕಾಸ್ಟ್ ಜಾಸ್ತಿ ಇದೆ ಅಂತಾರೆ. ಪುಂಗಿ ಅಷ್ಟೇ, ತಿನ್ನೋರು ಜಾಸ್ತಿ, ಅನ್ವಾಂಟೆಡ್ ಖರ್ಚು ಜಾಸ್ತಿ. ಇದು ನೀನ್ ತೋರ್ಸೋ ಬದಲು ಅಲ್ಲಿಗೂ ಬೇಕು ಅಂತಾರೆ. ಅಲ್ಲಮ್ಮ, ಅಂದ್ರೆ ದೊಡ್ಡ ಸ್ಕೇಲ್ ಅಲ್ಲೇ ಸಿನಿಮಾ ಮಾಡ್ಬೇಕಂತ ಹೇಳಿ ಆತರ ಚಾರ್ಜ್ ಮಾಡ್ತಾರ ಹೇಗೆ ಸರ್? ಸಿಂಪಲ್, ಅದೆಲ್ಲ ಹೇಳಬಾರ್ದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಮಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ನಾವು ಸುಮ್ಮನೆ ಇದೀವಿ, ಬಿಕಾಸ್ ವಿ ಹ್ಯಾವ್ ಬ್ಯಾಕಪ್ ವಿತ್ ಸೋ ಮೆನಿ ಥಿಂಗ್ಸ್ ಫಾರ್ ಅವರ್ ವರ್ಕ್. ಸುವರ್ಣ ಸಂಕಲ್ಪ ಅಂತ ಮಾಡ್ತಾ ಇದ್ದೀನಿ, ಸ್ಟಾರ್ ಸುವರ್ಣಗೆ. ಹೌದು, ನಂಬರ್ 1 ಮಾಡಿದ್ದೀವಿ. ಅದನ್ನ ಹೈಯೆಸ್ಟ್ ಇದೆ TRP. ಪ್ರಾಫಿಟ್ ಬರುತ್ತೋ ಬಿಡುತ್ತೋ ನಾನು ತಲೆಕಕ್ಕೆ ಹೋಗಿಲ್ಲ. ಕೊಡ್ಬೇಕು, ಚೆನ್ನಾಗಿ ಕೊಡ್ಬೇಕು ಅಷ್ಟೇ ಕೊಟ್ಟಿದ್ವಿ. ಸೊ ವಾಟ್ ಎವರ್ ಯು ಡೂ ಇನ್ ಅ ಗುಡ್ ವೇ, ಇಟ್ ಹೆಲ್ಪ್, ಅಲ್ಲಿ ಹೆಲ್ಪ್ ಯು. ಸರಿ ಸರಿ, ಈಗ ಗಾರ್ಗಾ ಸಿನಿಮಾಗೆ ಏನೆಲ್ಲ ಪ್ರಮೋಷನ್ಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನೆಲ್ಲ ಇವೆಂಟ್ಸ್ ಮತ್ತೆ ಮುಂದೆ ಬರ್ತಾ ಇದೆ ಅಮ್ಮ? ವಿ ಆರ್ ಗೋಯಿಂಗ್ ಆನ್ ದ ಥಿಂಗ್. ಡಿಸೆಂಬರ್ 5th ಇಂದ ಸ್ಟಾರ್ಟ್ ಮಾಡಿದ್ವಿ ಟೀಸರ್. ಅಲ್ಲಿಂದ ವಿ ಆರ್ ಗೋಯಿಂಗ್ ಸ್ಟೆಪ್ ಬೈ ಸ್ಟೆಪ್. ಓಕೆ ಸರ್, ಈಗ ಕೊನೆಯದಾಗಿ ವೀಕ್ಷಕರಿಗೆ ಸಿನಿಮಾ ಯಾಕೆ ನೋಡ್ಬೇಕು ಅಂತ ಅಶ್ವಿನಿ ರಾಮ್ ಪ್ರಸಾದ್ ಅವರು ಏನ್ ಹೇಳ್ತಾರೆ ಅಂತ ವೀಕ್ಷಕರು ವೇಟ್ ಮಾಡ್ತಾ ಇರ್ತಾರೆ. ಸೊ ಹೇಳಿ ಸರ್. ಏನಿಲ್ಲಮ್ಮ, ಒಂದು ಟೀಸರ್ ಕೊಟ್ಟಿದೀವಿ, ಅದನ್ನ ನೀವು ನೋಡಿ 5 ಜನಕ್ಕೆ ತೋರಿಸಿ, ಅವ್ರು ಏನಂತಾರೋ ತಿಳ್ಕೊಳ್ಳಿ. ಅದೇ ಥರ ನಮ್ಮ ಪಿಕ್ಚರ್ನು ಟ್ರೈಲರ್ ಬರುತ್ತೆ, ಅದನ್ನ ನೋಡಿ. 100% ನಿಮ್ಮಲ್ಲಿ ಯಾರು ಒಬ್ಬರನ್ನ ಕಳಿಸ್ಕೊಡಿ, ಹುಡುಗನ ಕಳಿಸ್ಕೊಡಿ. ಅವ್ನು ಚೆನ್ನಾಗಿದೆ ಅಂದರೆ ಎಲ್ಲರೂ ಬನ್ನಿ ಅಂದರೆ ಬರಬೇಡಿ, ಯಾರನ್ನ ಒಬ್ರು ನೋಡ್ಬೇಕಲ್ಲ. ಹೌದು, ಆ ಥರ ಮಾಡಿ. ಸೊ ಐ ಆಮ್ ಕಾನ್ಫಿಡೆಂಟ್, ಒಳಗಡೆ ಬಂದರೆ ಅವ್ರಿಗೆ ಬೇಜಾರಾಗಲ್ಲ. ಈ ಒಂದು 5 ನಿಮಿಷ ಬೇಜಾರಾಯಿತು ಅಂತ ಹೇಳಕ್ ಬಿಟ್ಟಿಲ್ಲ ನಾನು. 1 hour 2 hours ಇದೆ. ಆ 2 ಅವರ್ಸಲ್ಲಿ 5 minutes ಏನಕ್ಕೆ ಇದು ಬಂತು ಅನ್ನೋ ಹೇಳಕ್ ಬಿಟ್ಟಿಲ್ಲ ನಾವು. ಇಟ್ ಹ್ಯಾಸ್ ಟು ಬಿ ಇಂಟ್ರೆಸ್ಟಿಂಗ್, ಇಟ್ ಈಸ್ ಲಿಂಕ್ಡ್ ಇನ್ ದ ಸ್ಟೋರಿ. ಅನ್ನೆಸೆಸರಿ ನಾವೇನೂ ಇಟ್ಟಿಲ್ಲ ಹಂಗೆ. ಸೊ ಆ ಕಾನ್ಫಿಡೆಂಟ್ ಇದೆ, ಡೆಫಿನೆಟ್ ಆಗಿ ಇಟ್ ವಿಲ್ ಕಮ್ ಔಟ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಮಾತಾಡಿದ್ದಕ್ಕೆ. ಅಂಡ್ ನಿಮ್ಮ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ಲಿ, ಇನ್ನೊಂದು ಜೋಗಿ ತರದ ಸಿನಿಮಾ, ಗಾರ್ಗಾ ಸಿನಿಮಾ ಆಗ್ಲಿ ಅಂತ ನಮ್ಮ ಫಿಲ್ಮಿ ಬಿಟ್ ತಂಡದಿಂದ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು.